ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಿಗ್ ಬಾಸ್ ಸೀಸನ್ ಕನ್ನಡ 12ರ ಭರ್ಜರಿ ಗ್ರ್ಯಾಂಡ್ ಓಪನಿಂಗ್ ಆಗಿತ್ತು. ಆದರೆ ಇವತ್ತು ಒಬ್ಬರು ಸ್ಪರ್ಧಿನ ಆಚೆ ಕಳಿಸ್ತೀವಿ ಅಂತ ಹೇಳಿ ಬಿಗ್ ಬಾಸ್ ಅವರು ಹೇಳ್ತಾ ಇದ್ದಾರೆ. ಸುದೀಪ್ ವೇದಿಕೆಯಿಂದ ಮನೆಯೊಳಗೆ ಕಳಿಸಿದ್ರು. ವಿಪರ್ಯಾಸ ಅಂದರೆ ಮೊದಲು ದಿನವೇ ಒಬ್ಬರನ್ನ ಬಿಗ್ ಬಾಸ್ ಎಲಿಮಿನೇಷನ್ ಮಾಡಿರುವಂತೆ ಕಾಣ್ತಿದೆ. ಆದರೆ ಬಿಗ್ ಬಾಸ್ ಪ್ರವೇಶಿಸಿದ ಮೊದಲ ದಿನವೇ ಸ್ಪರ್ಧಿಗಳಿಗೆ ಭರ್ಜರಿ ಟ್ವಿಸ್ಟ್ ನೀಡಲಾಗಿದೆ. ಮೊದಲ ದಿನವೇ ಏನಾಗ್ತಿದೆ ಅಂತ ಹೇಳಿ ಯಾರಿಗೂ ಕೂಡ ಅಭ್ಯರ್ಥಿ ಒಬ್ಬರು ಮನೆಯಿಂದ ಹೋಗುವ ಸನ್ನಿವೇಶ ಸೃಷ್ಟಿಸಿ ಆಗಿದೆ ಅಂತ ಹೇಳಿ ಇಲ್ಲಿ ಬಿಗ್ ಬಾಸ್ ಅವರು ಒಂದು ಟ್ವಿಸ್ಟ್ನ ಕೊಟ್ಟಿದ್ದಾರೆ. ಹಾಗೆ ಮುಖ್ಯ ದ್ವಾರವನ್ನು ಓಪನ್ ಮಾಡಿಟ್ಟಿದ್ದಾರೆ. ದೊಡ್ಡ ಮನೆಯಲ್ಲಿ ಸ್ಪರ್ಧಿಗಳು ಮೊದಲನೇ ದಿನವೇ ಒಬ್ಬರನ್ನ ಮನೆಗೆ ಕಳಿಸುವಂತೆ ಆದೇಶನ ಮಾಡಿದ್ದಾರೆ. ಆದರೆ ಯಾರು ಹೋಗ್ತಾರೆ ಅಂತ ಹೇಳಿ ಗೊತ್ತಾಗುತ್ತೆ ಮುಂದೆ. ಆದರೆ ಆಟ ಹೇಗೆ ಗೆಟ್ ಪಾಸ್ ಕೊಡಲು ಬಿಗ್ ಬಾಸ್ ಎಂಟ್ರಿ ಆಗಿದೆ. ಮನೆಯಲ್ಲಿ ಈಗ ಅಸಲಿ ಆಟ ಶುರುವಾಗ್ತಿದೆ. ಬೆಳಗ್ಗೆ ಕಲರ್ಸ್ ಕನ್ನಡ ಪ್ರೋಮೋ ಒಂದನ್ನು ಶೇರ್ ಮಾಡಿದೆ. ಅದು ಏನಪ್ಪ ಅಂದರೆ, ಈಗ ಮನೆಯಲ್ಲಿ ಇರುವಂಥ ಸದಸ್ಯರಲ್ಲಿ ಒಬ್ಬರನ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಹಾಕ್ತಿದ್ದಾರೆ. ಆ ಥರ ಶಾಕ್ ನೀಡಿದ್ದಾರೆ. ಇದು ಬಿಗ್ ಬಾಸ್, ನಾನು ಬಂದಿರೋದು ನಿಮಗೆ ಸ್ವಾಗತ ಮಾಡೋದಕ್ಕಲ್ಲ, ಆದರೆ ನಿಮ್ಮಲ್ಲಿ ಒಬ್ಬರಿಗೆ ವಿದಾಯ ಹೇಳೋದಕ್ಕೆ ಅಂತ ಹೇಳಿ ಪರಸ್ಪರ ಚರ್ಚಿಸಿ ಮುಖ್ಯ ದ್ವಾರನ ತೋರಿಸಿ ಹೇಳ್ತಾ ಇದ್ದಾರೆ ಎಲ್ರಿಗೂ ಕೂಡ. ಆಗ ಬಿಗ್ ಬಾಸ್ನ ಈ ಮಾತನ್ನು ಕೇಳಿದ ಸ್ಪರ್ಧಿಗಳಿಗೆ ಫುಲ್ ಶಾಕ್ ಆಗಿದೆ. ಹಾಗೆ ಕಣ್ಣು ಬಾಯಿ ಬಿಟ್ಟು ಶಾಕಲ್ಲಿ ನೋಡ್ತಾ ಇದ್ದಾರೆ. ಎಲ್ಲ ತಮ್ಮಲ್ಲೇ ಚರ್ಚೆ ಆರಂಭಿಸ್ತಾ ಇದ್ದಾರೆ. ಆದರೆ ಬಿಗ್ ಬಾಸ್ ಮನೆಯಲ್ಲಿ 2-3 ದಿನ ಉಳಿಯುವ ಆಸೆ ಇತ್ತು. ಆದರೆ ಒಂದೇ ದಿನಕ್ಕೆ ಆಚೆ ಹೋಗೋ ಥರ ಆಗಿದೆ ಅಂತ ಹೇಳಿ ಗಾಯಕ ಹೇಳಿರುವಂಥದ್ದು. ಆದರೆ ತುಂಬ ಅವಕಾಶ ಸಿಗ್ಬೋದು ಎಂದು ಅಶ್ವಿನಿ ಗೌಡ ಹೇಳಿದ್ದಾರೆ. ಇದಕ್ಕೆ ಸ್ಪಂದನ ಸೋಮಣ್ಣ ಅವರು ಐ ಡಿಸರ್ವ್ ಟು ಬಿ ಹಿಯರ್ ಅಂತ ಕೂಡ ಹೇಳಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆದರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪಾಗಿ ಮಾತನಾಡಿ ಫೇಮಸ್ ಆಗಿರ್ಬೋದು. ಆದರೆ ಆಗಿರುವವರು ಇಲ್ಲಿ ಬಂದಿದ್ದಾರೆ ಎಂದು ರಕ್ಷಿತಾ ಶೆಟ್ಟಿಯವರು ಜಾನ್ವಿ ಹೇಳಿದರೆ, ರಕ್ಷಿತಾ ಮನೆಯಿಂದ ಹೊರಗಡೆ ಹೋಗ್ತಾರಾ, ಇಲ್ಲಾಂದರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅವರೇ ಆಗ್ತಾರಾ ಅಂತ ಹೇಳಿ ನಾವು ಬಿಗ್ ಬಾಸ್ನಲ್ಲಿ ನೋಡಬೇಕಾಗಿರುತ್ತೆ, ಕಾದು ನೋಡಬೇಕು. ನಿಜಕ್ಕೂ ರಕ್ಷಿತಾ ಮೊದಲನೇ ದಿನವೇ ಎಲಿಮಿನೇಟ್ ಆಗಿ ಹೋಗ್ತಾರಾ ಬಿಗ್ ಬಾಸ್ ಮನೆಯಿಂದ, ಹಾಗೆ ಹೊರ ಬರ್ತಾರಾ, ಅಥವಾ ಮೊದಲನೇ ದಿನವೇ ಎಲಿಮಿನೇಷನಲ್ಲಿ ಏನಾಗುತ್ತೆ? ಅದು ತುಂಬಾ ದೊಡ್ಡ ಟ್ವಿಸ್ಟ್ ಆಗಿದೆ. ಬರೀ ಬಿಗ್ ಬಾಸ್ ನೀಡಿರುವಂಥದ್ದು ಟ್ವಿಸ್ಟ್ ಅಷ್ಟೇನಾ, ಇಲ್ಲಾಂದರೆ ಯಾರಾದರೂ ಒಬ್ಬರು ಆಚೆ ಬರ್ತಾರಾ ಅಂತ ಹೇಳಿ. ಆದರೆ ಈ ಸಲ ಹೋಗಿರುವಂತಹ ಬಿಗ್ ಬಾಸ್ ಮನೆಗೆ ಕಂಟೆಸ್ಟೆಂಟ್ಸ್ಗಳ ಸಂಖ್ಯೆ 19 ಆಗಿದೆ. 19 ಯೂಶಲಿ ಆಗಿ ಬಿಗ್ ಬಾಸ್ ಮನೆಗೆ ಹೋಗೋದು 18 ಜನ ಆಗಿದ್ರು. ಆದರೆ ಹಾಗಾದರೆ ಒಬ್ಬ ವ್ಯಕ್ತಿ ಎಲಿಮಿನೇಟ್ ಆಗೇ ಆಗ್ತಾರಾ, ಮೊದಲನೇ ದಿನವೇ ಆಗತ್ತಾ ಎಲಿಮಿನೇಷನ್ ಅನ್ನೋ ಒಂದು ಕ್ಯೂರಿಯಾಸಿಟಿ ಈಗ ಜನರಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ. ಎಲಿಮಿನೇಟ್ ಆಗ್ಬೋದು ಅಂತ ಹೇಳಿ ಕಾದು ನೋಡಬೇಕಾಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.